ಒಂದು ಕಾಲದಲ್ಲಿ ದಕ್ಷಿಣ ಭಾರತದ ಹಸಿರು ತುಂಬಿದ ಕರಾವಳಿ ಪ್ರದೇಶದಲ್ಲಿ ತೆಂಗಿನ ತೋಟಗಳು ಮತ್ತು ಸುಂದರ ಕೆರೆಗಳಿಂದ ಆವೃತವಾದ ಒಂದು ಪುಟ್ಟ ಗ್ರಾಮ ಇತ್ತು. ಆ ಗ್ರಾಮದಲ್ಲಿ ಅಮೃತ ಎಂಬ ಯುವತಿ ವಾಸಿಸುತ್ತಿದ್ದಳು. ಬೆಳಗ್ಗಿನ ಹೊತ್ತಿನಲ್ಲಿ ಅರಳುವ ಕಮಲದಂತೆ ಅವಳ ಮುಖ ಪ್ರಕಾಶಿಸುತ್ತಿತ್ತು. ಆದರೆ ಅವಳ ಜೀವನದ ಸ್ಥಿತಿ ಮಾತ್ರ ಅದಕ್ಕೆ ಸಂಪೂರ್ಣ ವಿರುದ್ಧವಾಗಿತ್ತು. ಅಮೃತಾಳ ತಂದೆ ತಾಯಿ ನಿಧನರಾದ ನಂತರ ಅವಳು ತನ್ನ ಲೋಭಿ ಮಾವ ಸಿಂಗಾರಂ ಮತ್ತು ಅತ್ತೆ ಗೌರಿ ಅವರ ಮನೆಯಲ್ಲಿ ಆಶ್ರಯ ಪಡೆದಿದ್ದಳು. ಅವರ ದೃಷ್ಟಿಯಲ್ಲಿ ಅಮೃತ ಮನುಷ್ಯಲೇ ಅಲ್ಲ, ಅವಳು ಕೇವಲ ಕೆಲಸಗಾರ್ತಿ. ಕರುಣೆ ಇಲ್ಲದೆ ಅವಳಿಂದ ದಿನ ಇಡೀ ಕೆಲಸ ಮಾಡಿಸುತ್ತಿದ್ದರು. ಏ ಅಮೃತ, ಇನ್ನೂ ನಿದ್ರೆ ಮಾಡುತ್ತಿದ್ದೀಯಾ? ಇಷ್ಟು ಹೊತ್ತಿಗೆ ಬೆಳಗಾಗಿದೆ. ಮನೆ, ಗೋಶಾಲೆ ಎಲ್ಲವೂ ಇನ್ನೂ ಸ್ವಚ್ಛ ಮಾಡಿಲ್ಲವಾ? ನಿನಗೆ ಅನ್ನ ಉಚಿತವಾಗಿ ಸಿಗುತ್ತದ? ನನಗೆ ಸೊಂಟ ನೋವು, ನಾನು ಕೆಲಸ ಮಾಡಲು ಆಗಲ್ಲ. ನೀನೇ ಎಲ್ಲಾ ಕೆಲಸ ಮಾಡಬೇಕು. ಬೇಗ ಹೋಗು, ಇಲ್ಲದಿದ್ದರೆ ಇವತ್ತು ಊಟ ಆಗಿಲ್ಲ. ಸರಿ ಅತ್ತೆ, ಈಗಲೇ ಎಲ್ಲಾ ಕೆಲಸ ಮಾಡುತ್ತೇನೆ. ದಯವಿಟ್ಟು ಕೋಪ ಮಾಡಿಕೊಳ್ಳಬೇಡಿ ಎಂದು ಮೃದುವಾಗಿ ಹೇಳುತ್ತಿದ್ದಳು. ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ಮಾವ, ಅತ್ತೆಗೆ ಮತ್ತು ಅವರ ಏಕೈಕ ಮಗಳು ಭವಾನಿಗೆ ಅಡುಗೆ, ಬಟ್ಟೆ ತೊಳೆಯುವುದು, ಪಾತ್ರೆ ತೊಳೆಯುವುದು, ಹಸುಗಳಿಗೆ ಆಹಾರ ಹಾಕುವುದು, ಒಂದು ಕ್ಷಣವೂ ವಿಶ್ರಾಂತಿ ಇಲ್ಲದೆ ಕೆಲಸ ಮಾಡುತ್ತಿದ್ದಳು ಅಮೃತ. ಅಕ್ಕ, ನಾನು ನಿನ್ನೆ ಕೊಟ್ಟ ಬಟ್ಟೆ ಇನ್ನೂ ತೊಳೆದಿಲ್ಲವೇ? ನಾಳೆ ಗೆಳೆಯರ ಜೊತೆ ಹೊರಗೆ ಹೋಗಬೇಕು ಅಂದುಕೊಂಡಿದ್ದೇನೆ. ಇಷ್ಟು ಸೋಮಾರಿಯಾಗಿದ್ದೀಯ ನೀನು. ಕೋಪ ಮಾಡಿಕೊಳ್ಳಬೇಡ ಭವಾನಿ, ಕೆಲಸದ ಗಡಿಬಿಡಿಯಲ್ಲಿ ಮರೆತಿರಬಹುದು. ಈಗಲೇ ತೊಳೆಯುತ್ತೇನೆ ಎಂದು ಅಮೃತ ಶಾಂತವಾಗಿ ಉತ್ತರಿಸುತ್ತಿದ್ದಳು. ಅಮೃತಾಳ ಬಟ್ಟೆಗಳು ಯಾವತ್ತೂ ಮಸುಕಾಗಿಯೇ ಇರುತ್ತಿದ್ದವು. ಒಳ್ಳೆಯ ಆಹಾರ ಕೂಡ ಅವಳ ಪಾಲಿಗೆ ಕನಸೆ. ಆದರೂ ಇಷ್ಟೊಂದು ಕಷ್ಟಗಳ ನಡುವೆಯೂ ಅವಳು ಯಾರಿಗೂ ಕಠಿಣವಾಗಿ ಮಾತನಾಡಿ ಇರಲಿಲ್ಲ. ಬೀದಿಯ ಪ್ರಾಣಿಗಳಿಗೆ ನೀರು ಇಡುವುದನ್ನ ಎಂದಿಗೂ ಕೂಡ ಮರೆತಿಲ್ಲ. ಅವಳ ಹೃದಯ ಕರುಣೆಯಿಂದ ತುಂಬಿತ್ತು. ಹೀಗಿರುವಾಗ ಆ ವರ್ಷ ಆ ಪ್ರದೇಶದಲ್ಲಿ ಭೀಕರ ಬರ ಬಿದ್ದಿತ್ತು. ಬಾವಿಗಳು ಒಣಗಿದವು. ಕುಡಿಯುವ ನೀರಿಗಾಗಿ ಜನರು ಪರದಾಡಿದರು. ಹಳ್ಳಿಯಿಂದ ಬಹಳ ದೂರದಲ್ಲಿದ್ದ ನದಿಯಲ್ಲಿ ಮಾತ್ರ ಸ್ವಲ್ಪ ನೀರು ಉಳಿದಿತ್ತು. ಅಮೃತ ಪ್ರತಿದಿನ ಅಷ್ಟು ದೂರ ನಡೆದು ನೀರು ಹೊತ್ತು ತರುತ್ತಿದ್ದಳು. ಹೀಗಿರುವಾಗ ಒಂದು ದಿನ ಸಿಂಗಾರಂ ಹೇಳುತ್ತಾನೆ, ಗೌರಿ, ನಮ್ಮ ಮನೆಯಲ್ಲಿ ನೀರು ಬೇಗ ಮುಗಿಯುತ್ತಿದೆ. ಇವತ್ತು ಸಂಜೆ ಅಮೃತವನ್ನ ನದಿಗೆ ಕಳುಹಿಸು. ಆದ್ರೆ ಕೇವಲ ನೀರು ಮಾತ್ರ ತರಬಾರದು. ಅದೇಕೆ ಎಂದು ಗೌರಿ ಕೇಳಿದಳು. ಸೆಂದಾಮರಿ ಪರ್ವತದಲ್ಲಿ ಬೆಳೆಯುವ ಅಪರೂಪದ ಔಷಧಿ ಗಿಡವಿದೆ. ಅದು ಬಹಳ ಬೆಳೆ ಬಾಳುವುದು. ಅಮೃತವನ್ನ ಅಲ್ಲಿ ಕಳುಹಿಸು. ಗಿಡ ತಂದು ಕೊಡದಿದ್ದರೆ ಮನೆಗೆ ಬರಬಾರದು ಎಂದು ಹೇಳು. ಬಹಳ ಒಳ್ಳೆಯ ಉಪಾಯ ಎಂದು ಹೇಳಿ ಗೌರಿ ನಕ್ಕಳು. ಅಮೃತಾಗೆ ಆ ಪರ್ವತ ಎತ್ತರ ಮತ್ತು ಅಪಾಯಕಾರಿ ಎಂದು ಗೊತ್ತಿದ್ದರೂ ಏನೂ ಹೇಳದೆ ಹೊರಟಳು. ಹಳೆಯ ಮಣ್ಣಿನ ಪಾತ್ರೆ ಹಿಡಿದು 2 ಗಂಟೆ ನಡೆದು ನದಿಗೆ ತಲುಪಿದಳು. ನೀರು ತುಂಬಿಸಿಕೊಂಡು ಪರ್ವತದ ಕಡೆ ಹೊರಟಳು. ನನಗೆ ತುಂಬಾ ದಾಹವಾಗಿದೆ. ಆದ್ರೆ ನಾನು ಈ ನೀರನ್ನ ಕುಡಿದ್ರೆ ಮನೆಗೆ ನೀರು ಕಡಿಮೆ ಆಗುತ್ತೆ. ಇದನ್ನು ಸುರಕ್ಷಿತವಾಗಿ ಮನೆಗೆ ತಲುಪಿಸಬೇಕು ಎಂದು ಮನಸ್ಸಿನಲ್ಲಿ ಅಂದುಕೊಂಡಳು ಅಮೃತ. ಕಷ್ಟದ ಏರಿಕೆ ಮಧ್ಯೆ ಒಂದು ದೊಡ್ಡ ಆಲದ ಮರದ ಕೆಳಗೆ ವಿಶ್ರಾಂತಿ ಪಡೆಯುತ್ತಿದ್ದಾಗ ದೀರ್ಘದಾಡಿಯುಳ್ಳ ಶಾಂತ ಮುಖದ ಒಬ್ಬ ಸನ್ಯಾಸಿ ಕುಳಿತಿದ್ದನು. ಅವನು ತುಂಬಾ ದಾಹಗೊಂಡಂತೆ ಕಾಣುತ್ತಿದ್ದ. ಕೇಳಿದ, ಮಗು, ನೀನು ಬಹಳ ದೂರ ನಡೆದು ಬಂದಿದ್ದೆಯೇ? ಈ ವೃದ್ಧನಿಗೆ 1 ಗ್ಲಾಸ್ ನೀರು ಕೊಡಬಹುದೇ ಎಂದು ಕೇಳಿದನು. ಕ್ಷಣ ಮಾತ್ರ ಯೋಚಿಸದೆ ಅಮೃತ ತನ್ನ ನೀರನ್ನ ಅವನಿಗೆ ನೀಡಿದಳು. ಸ್ವಾಮಿ, ಮೊದಲು ನೀವು ಕುಡಿಯಿರಿ, ನನ್ನ ದಾಹ ಸ್ವಲ್ಪ ಹೊತ್ತು ತಾಳಿಕೊಳ್ಳುತ್ತೇನೆ ಎಂದಳು. ಸಂತೋಷಗೊಂಡ ಸನ್ಯಾಸಿ ನೀರು ಕುಡಿದು ಹೇಳಿದನು, ಮಗು, ನಿನ್ನ ಕರುಣೆ ಅಪರೂಪವಾದುದು. ನಿನಗೆ ಕೊಡುವುದಕ್ಕೆ ನನ್ನ ಬಳಿ ಸಂಪತ್ತು ಇಲ್ಲ. ಆದ್ರೆ ಈ ಮಣ್ಣಿನ ಪಾತ್ರೆ ನಿನಗೆ ಸಹಾಯ ಮಾಡುತ್ತದೆ. ಏನು ಬೇಕಾದ್ರೂ ನೆನೆದರೆ ಅದು ಈ ಪಾತ್ರೆಯಲ್ಲಿ ತುಂಬುತ್ತದೆ. ಆದ್ರೆ ಇದನ್ನ ಒಳ್ಳೆಯ ಕೆಲಸಗಳಿಗೆ ಮಾತ್ರ ಬಳಸಬೇಕು. ಲೋಭದಿಂದ ಬಳಸಿದರೆ ಇದರ ಶಕ್ತಿ ನಿನಗೆ ವಿರುದ್ಧವಾಗಿ ತಿರುಗುತ್ತದೆ. ಈ ರಹಸ್ಯವನ್ನ ಯಾರಿಗೂ ಹೇಳಬೇಡ ಎಂದು ಹೇಳಿದನು. ಹೇಗೋ ಮಾಡಿ ಔಷಧಿಯ ಗಿಡವನ್ನ ತೆಗೆದುಕೊಂಡು ಮನೆಗೆ ಬಂದಳು. ಒಳಗೆ ಹೋಗುತ್ತಿದ್ದಂತೆ ಆ ವೃದ್ಧ ಕೊಟ್ಟ ಪಾತ್ರೆಯನ್ನ ಪರಿಶೀಲಿಸಲು ಆಕೆ ನನಗೆ 1 ಹೊತ್ತಿನ ಬಿಸಿ ಊಟ ಬೇಕು ಎಂದು ಕೇಳಿದಳು.
ಮಾತ್ರದಲ್ಲಿ ಆ ಪಾತ್ರೆಯಿಂದ ರುಚಿಯಾದ ಆಹಾರವೂ ಬಂತು. ಜೀವನದಲ್ಲಿ ಮೊದಲ ಬಾರಿಗೆ ತೃಪ್ತಿಯಿಂದ ಊಟ ಮಾಡುವ ಸಂತೋಷ ಅವಳ ಪಾಲಿಗೆ ದೊರಕಿತು. ಈ ಅಚ್ಚರಿಯ ಪಾತ್ರೆಯನ್ನ ಕಂಡ ಮಾವ ಮತ್ತು ಆಕೆಯ ಅತ್ತೆ, ಇದನ್ನ ಹೇಗಾದ್ರೂ ಮಾಡಿ ನಾವು ಕದಿಬೇಕು, ಈ ಪಾತ್ರೆಯಿಂದ ಏನು ಬೇಕಾದ್ರೂ ಕೇಳಬಹುದು ಎಂಬ ಆಸೆಯಿಂದ ಅವರು ಚಿನ್ನವನ್ನ ಕೇಳುವ ಪ್ರಯತ್ನವಾಗಿ ಈ ಪಾತ್ರೆಯನ್ನ ಮೆಲ್ಲಗೆ ಕದಿಯುತ್ತಾರೆ. ಆದರೆ ತಪ್ಪಾಗಿ ಮಂತ್ರ ಹೇಳಿದ ಕಾರಣ ಪಾತ್ರೆ ಕಸದಿಂದ ತುಂಬಿತು. ದುರ್ವಾಸನೆ ಮನೆಪೂರ್ತಿ ಹರಡಿತು. ಆಗ ಅಮೃತ ಶಾಂತವಾಗಿ ಹೇಳಿದಳು, ಪಾತ್ರೆಯಿಂದ ಕರುಣೆಯಿಂದ ಮಾತ್ರ ಇದು ಕೆಲಸ ಮಾಡುತ್ತೆ. ಅವಳು ಸರಿಯಾದ ಮಂತ್ರ ಹೇಳುತ್ತಿದ್ದಂತೆ ಕಸ ಮಾಯವಾಯಿತು. ಅಗತ್ಯವಿರುವಷ್ಟು ಚಿನ್ನ ಮಾತ್ರ ಹೊರಬಂತು. ಆ ದಿನದಿಂದ ಸಿಂಗಾರಂ ಮತ್ತು ಗೌರಿ ತಮ್ಮ ತಪ್ಪನ್ನ ಅರಿತು ಅಮೃತಾಳ ಬಳಿ ಕ್ಷಮೆ ಕೇಳಿದರು. ಅಮೃತ ತನ್ನ ಕರುಣೆಯಿಂದ ಊರಿನ ಎಲ್ಲರಿಗೂ ಸಹಾಯ ಮಾಡಿದಳು. ಹಳ್ಳಿಯಲ್ಲಿ ಎಲ್ಲರ ಪ್ರೀತಿಗೆ ಪಾತ್ರಳಾದಳು. ಅವಳು ಬಡವಳಾಗಿರಬಹುದು, ಆದರೆ ಅವಳ ಹೃದಯ ಶ್ರೀಮಂತವಾಗಿತ್ತು. ಅದೇ ಅವಳ ನಿಜವಾದ ಮಂತ್ರ.